ಇಂದು ನಮ್ಮ ಜ್ಞಾನದೀಪಂ ತರಗತಿಯ ಮೊದಲ ದಿನ. ನಮ್ಮ ಮನೆಗೆ ಆಗಮಿಸಿದ ಸ್ನೇಹಿತರ ಮಕ್ಕಳನ್ನು ಪ್ರೀತಿ, ಆತ್ಮೀಯತೆ ಮತ್ತು ಭಕ್ತಿಭಾವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಲಾಯಿತು. ಈ ಪುಟ್ಟ ಮಕ್ಕಳ ಮೂಲಕ ಉತ್ತಮ ಸಂಸ್ಕಾರ, ದೇಶಪ್ರೇಮ, ಧರ್ಮಜ್ಞಾನ ಮತ್ತು ಮಾನವೀಯ ಮೌಲ್ಯಗಳ ಬೆಳಕು ಸಮಾಜದಲ್ಲಿ ಹರಡಲಿ ಎಂದು ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಜ್ಞಾನದೀಪವನ್ನು ಬೆಳಗಿಸಿ ಈ ಪವಿತ್ರ ಕಾರ್ಯಕ್ಕೆ ಶುಭಾರಂಭ ಮಾಡಲಾಯಿತು. ಮೊದಲಿಗೆ ಚಂಚಲವಾದ ಮನಸ್ಸು ಏಕಾಗ್ರತೆ ತರಲು ಮಕ್ಕಳನ್ನು ಶಾಂತವಾಗಿ ಕೂರಿಸಿ ಧ್ಯಾನದ ಮುಖಾಂತರ ಓಂಕಾರವನ್ನು ಜಪಿಸಲು ಕಲಿಸಲಾಯಿತು. ಓಂಕಾರದ ನಾದ ಆವರಣದಲ್ಲೊಂದು ಸಕಾರಾತ್ಮಕ ಶಕ್ತಿಯನ್ನು ತುಂಬಿತು. ನಂತರ ವಿಘ್ನೇಶ್ವರನಿಗೆ ವಂದಿಸಿ, ನಂತರ ನಮ್ಮೆಲ್ಲರ ಕಲಿಕೆಗೆ ಬೆಳಕಾಗುವ ಗುರುಗಳನ್ನು ಸ್ಮರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕವನ್ನು ಹೇಳಿಕೊಟ್ಟು ಅದರ ಸರಳ ಭಾವಾರ್ಥವನ್ನು ಮಕ್ಕಳಿಗೆ ತಿಳಿಸಲಾಯಿತು. ವಿದ್ಯೆಯೇ ಕರುಣಿಸುವ ಜ್ಞಾನ ಮಾತೆ ಸರಸ್ವತಿ ಶ್ಲೋಕ ಹಾಗೂ ಅದರ ಭಾವಾರ್ಥವನ್ನು ಕೂಡ ಚುಟುಕಾಗಿ ಮಕ್ಕಳಿಗೆ ಅರ್ಥೈಸಲಾಯಿತು. ನಿರ್ವಿಘ್ನಂ ಕುರು ಮೇ ದೇವ, ಸರ್ವ ಕಾರ್ಯೇಷು ಸರ್ವದಾ. ನೀವೆಲ್ಲೋ ಇದ್ರಿ ಅಲ್ವಾ, ಅವನೆಲ್ಲೋ ಇದ್ದ ಸೂರ್ಯ, ನಾವೆಲ್ಲೋ ಇದ್ವಿ ಅಲ್ವಾ, ಎಲ್ಲ ಒಟ್ಟಿಗೆ ಸೇರಿದೀವಲ್ಲ. ಯಾಕೆ? ಏನೋ ಒಂದು ಕಲಿಬೇಕು, ಅದನ್ನ ತಿಳ್ಕೊಳ್ಳೋಣ ಇವತ್ತು ನಾವು ಯಾಕೆ ಸೇರಿದೀವಿ ಅಂತ ಅಲ್ವಾ. ಸ್ವಲ್ಪ ಸ್ವಲ್ಪ ಗೊತ್ತು, ಹೌದೇನೋ ಕಲಿಯೋಣ, ಶ್ಲೋಕ ಕಲಿಯೋಣ ಅಂತೆಲ್ಲ ಇದೆ. ಅದನ್ನ ನಮ್ಮ ದಾರಿ ಹೇಗಿದೆ, ಮುಂದೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ತಿಳ್ಕೊಳ್ಳೋಣ. ಓಕೆನಾ? ಗಮನ ಇಟ್ಟು ಕೇಳ್ಕೊಬೇಕು ನಾವು. ಯಾಕಂದ್ರೆ ಇದು ಮುಗಿಯೋದಲ್ಲ, ಇದು ದಿನನಿತ್ಯ ನಾವು ಹೋಗುವಂಥದ್ದು. ಇವತ್ತು ಒಂದಿನಕ್ಕಿಂತ ಮುಗಿಯೋಂಥದ್ದಲ್ಲ. ಪ್ರತಿ ಭಾನುವಾರ 9 ಗಂಟೆಯಿಂದ ಸುಮಾರು 1.5 ಗಂಟೆಯಿಂದ 2 ಗಂಟೆಗಳ ಕಾಲ ಇಲ್ಲಿ ಬಂದು ಸೇರ್ತೀವಿ, ಅಥವಾ ಇನ್ನೊಂದು ಜಾಗದಲ್ಲಿ ಸೇರ್ತೀವಿ, ಕಲಿತಾ ಹೋಗ್ತೀವಿ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆನಾ? ಶುರು ಮಾಡೋಣ. ಕತೆ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದು ಒಂದು ದೊಡ್ಡ ತೋಟ ಇರುತ್ತೆ, ಹೂವಿನ ತೋಟ. ಏನು ಹೇಳು? ದೊಡ್ಡ ಹೂವಿನ ತೋಟ. ಇದನ್ನು ನೀವು ಕಲ್ಪನೆ ಮಾಡಬೇಕು. ಇದು ಒಂದು ಹೂವಿನ ತೋಟನೇ ಅನ್ಕೋಬೇಕು, ಸುಮ್ಮನೆ ಕಲ್ಪನೆ. ಆದರೆ ನಿಮ್ಮ ಕಲ್ಪನೆ ಒಂದು ದೊಡ್ಡ ಹೂವಿನ ತೋಟ ಇರುತ್ತೆ. ಆ ತೋಟದಲ್ಲಿ ಸಾಕಷ್ಟು ಹೂಗಳಿರ್ತವೆ. ಇದೊಂಥರ ಹೂ. ಇದರಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ನೋಡು. ಹೂನ ಅಬ್ಸರ್ವ್ ಮಾಡಿ ನೋಡಿ. ಇದೊಂಥರ ಲೇಯರ್ ಇದೆ, ಇದೊಂಥರ ಲೇಯರ್ ಇದೆ, ಇನ್ನು ಒಳಗಡೆ ಮೊಗ್ಗು ಥರ ಇದೆ. ಅಬ್ಸರ್ವ್ ಮಾಡಿದೆ ನೋಡಿ, ಇಲ್ಲಿ ನೋಡು ಅಲ್ವಾ. ಇದೆಲ್ಲ ಮನುಷ್ಯ ಸೃಷ್ಟಿ ಮಾಡಿದ ಮತ್ತೆ ಅಲ್ವಾ. ಭಯ ಪಡ್ತಾ ಇತ್ತು ನಿಮ್ಮ ಥರದ ಪುಟ್ಟು ಮೊಗ್ಗದು. ಅವಾಗ ಏನು ಮಾಡ್ತು, ಮೇಲ್ಗಡೆಯಿಂದ ಸೂರ್ಯ ಏನು ಮಾಡ್ದ, ಸೂರ್ಯನ ಕಿರಣಗಳು ಬರ್ತಾವ ಗೊತ್ತಾ, ಸೂರ್ಯನ ಬೆಳಕಿಗೆ ಕಿರಣಗಳಂತಾರೆ. ಅದು ಒಂದು ಈ ಪುಟ್ಟು ಮೊಗ್ಗು ಹತ್ರ ಬಂತು. ಹಿಂಗೆ ಏನತ್ರ ಬಂತು, ಪುಟ್ಟು ಮೊಗ್ಗು ಹತ್ರ ಬಂತು. ಈ ಪುಟ್ಟು ಮೊಗ್ಗು ನಡುಕ್ತಾ ಇತ್ತು ಭಯದಲ್ಲಿ. ಅಂದರೆ ನಾನು ಹೊರಗಡೆ ಏನಾಗುತ್ತೋ, ನನಗೆ ಏನಾಗುತ್ತೋ ಅಂತ. ನಿಮ್ಗೆ ಭಯ ಇತ್ತಾ? ನಿಮ್ಗೆ ಆ ಥರ ಭಯ ಇತ್ತಾ? ಇಲ್ಲಿ ಬರ್ಬೇಕಾದ್ರೆ ಭಯ ಇತ್ತಾ? ಇಲ್ಲ, ನಿಮ್ಗಿರ್ಲ ಬಿಡು. ಆ ಪುಟ್ಟ ಮೊಗ್ಗು ಏನು ಮಾಡ್ತು, ಭಯ ಪಡ್ತಾ ಇತ್ತು. ನೀವು ಸ್ವಲ್ಪ ಸ್ಟ್ರಾಂಗ್ ಇದ್ದೀರಾ. ಅವಾಗ ಸೂರ್ಯನ ಕಿರಣ ಬಂದು ಹೇಳ್ತು, ಯಾಕೆ ನೀನು ಅಷ್ಟು ಭಯ ಪಡ್ತಾ ಇದೀಯಾ? ಏನು ಹೇಳ್ತು? ಯಾಕೆ ನೀನು ಭಯ ಪಡ್ತಾ ಇದೀಯಾ? ನೀನು ಹೊರಗಡೆ ಅರಳು. ನೀನು ಅರಳಕ್ಕೆ ನಿಂಗೆ ಏನು ಸಹಾಯ ಬೇಕು? ಬೆಳಕು, ಗಾಳಿ, ಹಾಗೆ ನೀನು ಹೊರಗಡೆ ಬಂದ ಮೇಲೆ ಭೂಮಿ ತಾಯಿಯಿಂದ ಮಣ್ಣು, ಬೀಜ ಹೊರಗಡೆ ತಂದು ಮಣ್ಣು ಬೇಕಲ್ಲ. ಈ ಥರದ್ದೆಲ್ಲ ನಿನಗೆ ನೀವು ಆಹಾರ ಎಲ್ಲ ಸಿಕ್ಕುತ್ತೆ. ನೀನೇನು ಭಯ ಪಡಬೇಡ, ನೀನು ಹೊರಗಡೆ ಬಾ ಆರಾಮಾಗಿ. ನೀನು ಹೊರಗಡೆ ಅರಳು. ಹೊರಗಡೆ ಬಂದಾದ್ಮೇಲೆ ನಿನಗೆ ಬೇಕಾದಂಥ ಬಣ್ಣಗಳು ಬರ್ತವೆ, ಸುವಾಸನೆ ಬರುತ್ತೆ. ಯಾರು ಹೇಳ್ತಿರೋದು? ಸೂರ್ಯನ ಕಿರಣಗಳು ಹೇಳ್ತಿರೋದು. ನೀನು ಬಾ, ನಾನಿದ್ದೀನಿ. ಏನು ಹೇಳ್ತಿದೆ? ನೀನು ಬಾ, ನಾನಿದ್ದೀನಿ ಅಂತ ಹೇಳ್ತು. ಕೊನೆಗೆ ಏನು ಮಾಡ್ತು, ಅದೇನು ಮಾಡ್ತು, ನಿಧಾನವಾಗಿ ಅರಳ್ತಾ ಬಂತು. ಏನು ಮಾಡ್ತು? ಅರಳ್ತಾ ಬಂತು. ಆ ಹೊರಗಡೆ ಬಂದು ಅರಳುತ್ತೆ. ಗಾಳಿ ಸಿಕ್ತು, ಈ ಕಡೆಯಿಂದ ಬಿಸಿಲು ಸಿಕ್ತು, ಈ ಕಡೆಯಿಂದ ಮಳೆ ಸಿಕ್ತು, ಕೆಳಗಡೆಯಿಂದ ಮಣ್ಣು ಸಿಕ್ತು. ಇದೆಲ್ಲದು ಸೇರಕ್ಕೆ ಅದಕ್ಕೇನಾಯ್ತು, ಚೆನ್ನಾಗಿ ಸ್ಟ್ರೆಂತ್ ಆಗಿ ಏನು ಮಾಡ್ತು, ಹೂವು ಏನಾಯ್ತು, ಅರಳಿ ಅದಕ್ಕೆಲ್ಲ ಬಣ್ಣಗಳೆಲ್ಲ ಬಂತು. ಹೂವಿಗೆ ಏನಾಯ್ತು, ಬಣ್ಣಗಳೆಲ್ಲ ಬಂತು. ಆ ಹೂವು ಏನು ಮಾಡಿದ್ರು, ಚೆನ್ನಾಗಿರೋದು ತೆಗೆದು ನಾವೇನು ಮಾಡಿದ್ವಿ, ಇಲ್ಲಿಟ್ವಿ, ದೇವ್ರ ಪಾದಗಳಿಗೆ ಇಟ್ವಿ ಅಲ್ವಾ. ಏನು ಮಾಡಿದ್ವಿ, ದೇವ್ರ ಹತ್ರ ಸೇರ್ತಾ ಹೋಗುದು ಹೂವು. ಹಾಗೆ ನಾನು ಯಾಕೆ ಈ ಕತೆ ಹೇಳಿದೆ ಅಂದರೆ, ಅದೇ ರೀತಿ ನಮ್ಮ ತರಗತಿ ಏನಿದೆ, ಈಗ ನಾವೇನು ಕಲಿತಾ ಇದೀವಲ್ಲ, ಇದು ಒಂದು ಹೂವಿನ ತೋಟ ಅನ್ಕೊಬೇಕು. ಓಕೆನಾ? ನೀವೆಲ್ಲ ಇನ್ನು ಪುಟ್ಟ ಮೊಗ್ಗಳು, ಇನ್ನು ಚಿಕ್ಕ ಮಕ್ಕಳುಗಳು ನೀವು.
ಅಲ್ವಾ? ನೀವೇನು ಮಾಡ್ತಾ ಹೋಗ್ತೀರಾ, ಒಂದಿಷ್ಟು ಸ್ವಲ್ಪ ಸ್ವಲ್ಪ ನಾವಿಲ್ಲಿ ಹೇಳ್ಕೊಡುವಂಥದ್ದನ್ನೆಲ್ಲ ಈಗ ಸೂರ್ಯನ ಕಿರಣಗಳಿಗೆ ಹೆಂಗೆ ಎಲ್ಲ ಸಪೋರ್ಟ್ ಮಾಡಿದ್ರು ಹಾಗೆ ನಾನು, ಅಮ್ಮ ಇದ್ದಾರೆ, ಹಾಗೆ ದೇವರು ಇದ್ದಾನೆ, ಗುರುಗಳಿದ್ದಾರೆ, ಎಲ್ಲ ಏನು ಮಾಡ್ತಾರೆ ನಿಮಗೆ ಸ್ವಲ್ಪ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ, ದೇಶದ ಬಗ್ಗೆ, ಧರ್ಮದ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಪ್ರಕೃತಿ ಬಗ್ಗೆ ಇದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೀವೇನು ಮಾಡ್ತಾ ಬರಬೇಕು, ಅದನ್ನು ಕಲಿತಾ ಬರಬೇಕು. ಬರೀ ಕಲಿಯೋದಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮ್ಗೀಗ? ನೀವೆಲ್ಲ ಮಗುಗಳು, ಇವಾಗ ಪುಟ್ಟ ಮಗುಗಳು, ನೀವೇನು ಮಾಡ್ತೀರಾ, ಒಳ್ಳೆ ಅರಳಿ ಒಳ್ಳೊಳ್ಳೆ ಘಮ ಅಂತ ಸ್ಮೆಲ್ ಕೊಟ್ಟು ಬಣ್ಣದಾಗಿ ದೇವ್ರ ಪಾದವನ್ನು ಸೇರ್ಬೇಕು ನೀವೆಲ್ಲ, ಓಕೆನಾ? ಹಾಗಾಗಿ ನಾವು ಈ ತರಗತಿಯನ್ನು ಶುರು ಮಾಡಿದ್ದೀವಿ. ಅರ್ಥ ಆಯ್ತು? ಈಗ ನಾವೇನಕ್ಕೆ ಶುರು ಮಾಡಿದ್ದು ಅರ್ಥ ಆಯ್ತಾ? ಹಂಗಾಗಿ ನಾವು ಈ ತರಗತಿ ಶುರು ಮಾಡಿದ್ದು. ಈ ಮಗುಗಳನ್ನೆಲ್ಲ ನಾನು ಅರಳಿಸೋ ಪ್ರಯತ್ನ ಮಾಡ್ತೇನೆ, ನನಗೆ ದೇವರು ಅನುಗ್ರಹ ಮಾಡ್ತಾರೆ, ನಾನು ನಿಮ್ಗೆ ಅನುಗ್ರಹ ಮಾಡಿ ನಿಮ್ಮನ್ನು ಅರಳಿಸಿ ಒಳ್ಳೆಯ ದೇವ್ರ ಪಾದ ಸೇರುವಂಥ ಕೆಲಸಗಳು ಮಾಡ್ತೇನೆ, ಓಕೆನಾ? ಇದಕ್ಕೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಲ್ವಾ? ಹಾಂ, ಮಾಡ್ತೀರ ತಾನೆ? ಕಲಿತಾ ಹೋಗ್ಬೇಕು, ಶ್ರದ್ಧೆ ಭಕ್ತಿ ಪ್ರತಿಯೊಂದನ್ನು ಕಲ್ಕೋತಾ ಹೋಗೋಣ ಮುಂದೆ, ಓಕೆನಾ? ಅವಾಗ ಬುದ್ಧಿ ಚೆನ್ನಾಗಿ ಬರುತ್ತೆ ನಿಮ್ಗೆ, ಓಕೆ? ಹೀಗೆ ಮಕ್ಕಳಿಗೆ ನಮ್ಮ ಜ್ಞಾನದೀಪಂ ತರಗತಿಯ ಉದ್ದೇಶವನ್ನು ಮಕ್ಕಳಿಗೆ ಮಕ್ಕಳ ರೀತಿಯಲ್ಲಿ ತಿಳಿಸಲಾಯಿತು. ಈ ಹಿಂದೆ ಸುಮಾರು ವರ್ಷಗಳಿಂದ ನಮಗೀಗ ನಾವು ಈ ಪೂಜೆ ಮಾಡುವಂಥ ರೀತಿ, ನಾವೀಗ ಕಲಿಯುವಂಥ ರೀತಿ ಇದೆಯಲ್ಲ, ಇದಕ್ಕೆಲ್ಲ ನಮ್ಗೆ ಯಾರು ಕಲಿಸ್ಕೊಟ್ಟೋಗಿದ್ದು ಯಾರು ಅಂದರೆ ಋಷಿ ಮುನಿಗಳು. ಅವಾಗ ರಾಮಾಯಣ ಬರೆದಿರೋದು ಯಾರು? ವಾಲ್ಮೀಕಿಯವರು. ಗೊತ್ತಾ ವಾಲ್ಮೀಕಿಯವರು? ಅದು ಮುಂದೆ ತಿಳ್ಕೊಳ್ತಾ ಹೋಗೋಣ. ನೀ ಪುಟ್ ಮಕ್ಕಳಲ್ಲ, ಆದಿಶರಿಗೆ ಗೊತ್ತು ವಾಲ್ಮೀಕಿ ಅಲ್ಲ ಮಗ, ಅವನಿಗೆ ಕತೆ ಹೇಳಿದ್ದೀನಿ ವಾಲ್ಮೀಕಿಯವ್ರ ಬಗ್ಗೆ. ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ವಾಲ್ಮೀಕಿಯವ್ರ ಬಗ್ಗೆ. ರಾಮಾಯಣ ಇದೆಯಲ್ಲ, ಈ ಪವಿತ್ರ ಗ್ರಂಥವನ್ನು ಬರ್ತಿದ್ಯಾರು? ವಾಲ್ಮೀಕಿಯವರೇ, ಋಷಿಗಳವರು. ಈಗ ಇಲ್ಲಿಗೆ ಬರೋಣ. ಈಗ 4 ವೇದಗಳಿದ್ದಾವೆ. ಎಷ್ಟು ವೇದಗಳಿದ್ದಾವೆ ನಮ್ಮಲ್ಲಿ? 4 ವೇದಗಳಿದ್ದಾವೆ. ಒಂದೇದು ಋಗ್ವೇದ. ಯಾವುದು? ಎರಡನೇದು ಯಜುರ್ವೇದ. ಮೂರನೇದು ಸಾಮವೇದ. 4ನೇದು ಅಥರ್ವಣ ವೇದ. ಒಂದೊಂದು ವೇದಗಳು ಒಂದೊಂದು ಹೇಳ್ತಾ ಹೋಗ್ತವೆ. ಈ ದಿನ ಅಥರ್ವಣ ವೇದ ಬರೆದಂತಹ ಅಂಗಿರಸ ಮಹರ್ಷಿಯ ಜನ್ಮದಿನ ಆದ ಕಾರಣ ಮಕ್ಕಳಿಗೆ ಚುಟುಕಾಗಿ ವೇದಗಳ ಬಗ್ಗೆ ಪರಿಚಯ ಮಾಡಲಾಯಿತು. ನಂತರ ನಮ್ಮ ಋಷಿಮುನಿಗಳು ನಮಗಾಗಿ ಕೇವಲ ಇತಿಹಾಸವನ್ನು ಬಿಟ್ಟು ಹೋಗಿಲ್ಲ, ಬದುಕಿಗೆ ಬೇಕಾದ ಅಪ್ರತಿಮ ಜ್ಞಾನದ ಭಂಡಾರವನ್ನೇ ನೀಡಿ ಹೋಗಿದ್ದಾರೆ. ಅದನ್ನು ಕೇವಲ ಓದುವುದಲ್ಲ, ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಮಾಡುವ ಆ ಮಹಾನ್ ಚೇತನಗಳಿಗೆ ನೀಡುವ ನಿಜವಾದ ಗೌರವ ಎಂಬುದನ್ನು ಪುಟ್ಟ ಮಕ್ಕಳಿಗೆ ಮನದಟ್ಟು ಮಾಡಲಾಯಿತು. ಈಗ ನಾವು ಶ್ಲೋಕಗಳ ಬಗ್ಗೆ ಕಲ್ತ್ವಿ, ನಾವು ಯಾಕೆ ಬಂದಿದ್ದೀವಿ ಅಂತ ಕಲ್ತ್ವಿ. ಈಗೇನು ಮಾಡೋಣ, ನಾವು ಆಟ ಆಡೋಣ. ಆಟ ಆಡೋದು ಇಷ್ಟನಾ ಭೀಮ? ನಿನಗೆ ಎಷ್ಟು ಇಷ್ಟ? ನಿನಗೆ ತುಂಬ ಇಷ್ಟ. ನಿನಗಿಷ್ಟನ ಆಟ ಆಡೋಣ? ಎಲ್ರಿಗೂ ಇಷ್ಟ ಇದೆಯಲ್ಲ? ಆಟ ಆಡ್ಕೋತಾ ಮತ್ತೆ ಅಗೇನ್ ಕಲಿಯೋಣ. ಇವಾಗ ಪ್ರಕೃತಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಅದನ್ನು ಆಟದ ಮುಖಾಂತರ ತಿಳ್ಕೊಳ್ಳೋಣ. ಆ ಜನ ಇಲ್ಲಿ ಓಕೆ, ನೀನಿಲ್ವಾ? ನೀನು ಇಲ್ಲಿ ಕೊಡಿ, ಓಕೆನಾ? ಈಗ ಒಬ್ಬೊಬ್ರು ಒಂದೊಂದು ಮರ ಆಗ್ಬೇಕು. ನೀವೀಗ ಏನು ಹೇಳು? ಈಗ ನೀನು ಪ್ರಾರ್ಶಲ್ಲ, ನೀನೊಂದು ಮರ ಆಗ್ತಿ. ಈಗ ಯಾವ್ಯಾವ ಮರ ಅಂತ ಹೇಳ್ತಾ ಹೋಗ್ತೀನಿ, ಓಕೆನಾ? ನೀನು ಮಾವಿನ ಮರದಲ್ಲಿ ಏನು ಬರುತ್ತೆ? ಮಾವಿನ ಹಣ್ಣು ಬರುತ್ತೆ. ಇಂಗ್ಲೀಷಲ್ಲಿ ಮ್ಯಾಂಗೋ ಅಂತಾರೆ, ಓಕೆ? ನೀನೇನೀಗ ಮಾವಿನ ಮರ ನೀನು, ಓಕೆ? ನೀನು ತೆಂಗಿನ ಮರ. ಏನು? ತೆಂಗಿನ ಮರದಲ್ಲಿ ಏನು ಬರ್ತದೆ? ಎಳ್ನೀರು ಬರ್ತದೆ. ಅದು ಆಮೇಲೆ ಏನೇನು ಬರುತ್ತೆ ಆಮೇಲೆ ಹೇಳ್ತೀನಿ, ಓಕೆ? ನೀನು ಯಾವ ಮರ? ನೀವು ಅಬ್ಸರ್ವ್ ಮಾಡ್ತಿರ್ಬೇಕು. ಇವ್ನು ಯಾವ ಮರ? ಇವ್ನು ಯಾವ ಮರ? ತೆಂಗಿನಕಾಯಿ ಮರ. ನೀವು ಅಬ್ಸರ್ವ್ ಮಾಡ್ಬೇಕು ಅವ್ನು ಯಾವ ಮರ ಅಂತ. ಈ ಪುಟಾಣಿಗೆ ಯಾವ ಮರ ಕೊಡೋಣ? ಆಲದ ಮರ. ಅವನು ಏನ್ ಮರ ಗೊತ್ತಾ? ಆಲದ ಮರ ಕೆಳಗಡೆ ಎಲ್ಲ ಬಳ್ಳಿ ಎಲ್ಲ ಕೆಳಗಡೆ ಬಂದಿರುತ್ತೆ, ಗೊತ್ತಾ? ಆಲದ ಮರ. ಯಾವ ಮರ ಇವನು? ಬಾನಿಯನ್ ಟ್ರೀ. ಇವನು ಯಾವ್ದಿದು? ಹೀಗೆ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಆಟವಾಡಿಸುತ್ತಾ ಪ್ರತಿಯೊಂದು ಮರದ ಮೌಲ್ಯ ಹಾಗೆ ಪ್ರಕೃತಿಯ ಮೌಲ್ಯಗಳನ್ನು ಮಕ್ಕಳಿಗೆ ಆಟದ ಮುಖಾಂತರ ತಿಳಿಸಲಾಯಿತು, ಓಕೆನಾ? ನೀವೀಗ ಮನುಷ್ಯರಲ್ಲ, ಇವಾಗೆಲ್ಲ ಮರಗಳು. ಈಗ ನೀವೇನ್ ಮಾಡ್ಬೇಕು, ಇಲ್ಲಿ ನಿಂತ್ಕೊಂಡು ಆ ಮರಗಳನ್ನ ನೀವ್ಯಾರು ಮಾತಾಡ್ಬಾರ್ದು. ನೀವ್ಯಾವ ಮರಗಳು ಮಾತಾಡಬಾರ್ದು. ಈ ಮರ ಮಾತ್ರ ಹೇಳುತ್ತೆ. ಏನ್ ಹೇಳುತ್ತೆ? ಈ ಮರ ಇದು ಯಾವ ಮರ ಅಂತ ಹೇಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೆನಪಿನ ಶಕ್ತಿ, ಮಕ್ಕಳುಗಳು ನೆನಪಿನ ಶಕ್ತಿ. ಆಮೇಲೆ ಮರಗಳು ಏನ್ ಬರುತ್ತೆ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ, ಮರಗಳಿಂದ ಏನೇನು ಉಪಯೋಗ ಅಂತ. ಆಟ ಹೆಂಗಿತ್ತು ನಿಮ್ಗೆ? ಎಲ್ಲ ಮರಗಳಾಗಿದ್ರಿ ಅಲ್ಲ? ಯಾಕೆ ಆಟ ಆಡ್ತೀವಿ ಅಂದ್ರೆ ಅದ್ರ ಮೌಲ್ಯಗಳು ಗೊತ್ತಾಗ್ಬೇಕು. ಈ ಪುಟಾಣಿ ಅಲ್ಲ, ದೊಡ್ಡ ಆಲದ ಮರದೇ ಒಂದು ವಿಶೇಷ ಇದೆ, ಈ ಹಲಸಿನ ಮರದ ಒಂದು ವಿಶೇಷ ಇದೆ. ಇದು ಯಾವ ಮರ? ಇದು ತೆಂಗಿನ. ಮಾವಿನ ಮರ ಏನ್ ಮಾಡ್ತದೆ? ಸಿಹಿಯಾಗಿ ಹಣ್ಣು ಕೊಡುತ್ತೆ.
ಸಾಂಬಾರ್ ಮಾಡ್ಬೋದು. ಹಾಗೆ ನೆರಳು, ಅವಳು ಬಿಸಿಲು ಮಾಡಿದಾಗ ಏನ್ ಮಾಡ್ತೀವಿ, ಹೋಗಿ ನೆರಳು ನಿಲ್ಲಲ್ವಾ? ಹಾಗೆ ಅದ್ರಲ್ಲಿ ಏನಿರ್ತವೆ, ಪ್ರಾಣಿ ಪಕ್ಷಿಗಳಿರ್ತವೆ, ಸ್ಕ್ವಿರಿಲ್ ಇರ್ತವೆ, ಗುಬ್ಬಚ್ಚಿ ಇರ್ತವೆ. ಹಣ್ಣಾದಾಗ ಏನ್ ಮಾಡ್ತದೆ, ಹಣ್ಣನ್ನು ತಿಂದ್ಬಿಟ್ಟು ಹೋಗ್ತವೆ ಸ್ಕ್ವಿರಿಲು. ಅಷ್ಟು ಆಹಾರ ಕೊಡುತ್ತೆ ಇದು. ಎಷ್ಟೊಂದು ಹಕ್ಕಿಗಳು ಬಂದು ಗೂಡು ಕಟ್ಕೊಳ್ತಾವೆ ನಿನ್ನ ಮೇಲೆ. ಎಷ್ಟು ಆಸರೆ ಆಗಿದೆ ಅಲ್ವಾ? ಹೀಗೆ ಈ ಕತೆ ಮೌಲ್ಯ ಏನಂತಂದ್ರೆ, ನಮಗೆ ಪ್ರಕೃತಿಯನ್ನು ನಾವು ಕಾಪಾಡ್ಕೋಬೇಕು. ಒಂದೊಂದು ಮರಗಳು ಒಂದೊಂದು ಮೌಲ್ಯಗಳಿದಾವೆ. ಇದೆಲ್ಲ ಮನುಷ್ಯ ಮಾಡಿರೋದಲ್ಲ. ಒಂದು ಹಣ್ಣು ಒಳಗಡೆ ಸಿಹಿ ಯಾರು ತುಂಬಕ್ಕಾಗುತ್ತಾ? ಈಗ ಕಾಫಿ ಟೀ ಮಾಡಿದ್ರೆ ಅದ್ರೊಳಗಡೆ ಸಕ್ಕರೆ ಹಾಕಬೇಕು. ಅದ್ರ ಹಣ್ಣು ಒಳಗಡೆ ಸ್ಮೆಲ್, ಮಾವಿನ ಹಣ್ಣು ಸ್ಮೆಲ್ ಹೆಂಗೆ ಬರುತ್ತೆ, ಹಲಸಿನ ಹಣ್ಣು ಸ್ಮೆಲ್ ಹೆಂಗೆ ಬರುತ್ತೆ? ಯಾರು ಕೊಟ್ಟಿದ್ದದಲ್ಲ? ದೇವರು ಅಂದ್ರೆ ಪ್ರಕೃತಿ. ಆ ಪ್ರಕೃತಿ ನಾವು ಚೆನ್ನಾಗಿ ನೋಡ್ಕೋಬೇಕಾಗಿದ್ದು ಕರ್ತವ್ಯ ಯಾರ್ದು? ಅದರಿಂದ ನೋಡು, ಮರಗಳು ನಮಗೆ ಜೀವ. ಮರಗಳು ನಮಗೆ, ಅದರಿಂದ ನಮಗೆ ಹಣ್ಣು ಸಿಕ್ತು, ನೆರಳು ಸಿಕ್ತು, ಔಷಧಿ ಸಿಕ್ತು, ಗಾಳಿ ಸಿಕ್ತು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಯಿತು, ತಂಪಾದ ವಾತಾವರಣ ಬಂತು. ಈಗ ಪಾರ್ಕ್ ಹೋದ್ರೆ ಹಿಂಗೆ ತಣ್ಣಗಿರಲ್ವಾ? ಮತ್ತೆ ಇಷ್ಟೆಲ್ಲ ಮರಗಳು ಕೊಡುತ್ತೆ ನಮಗೆ. ನಾವೇನು ಕೊಡ್ತೀವಿ ಅದಕ್ಕೆ? ಒಂದೊಂದು ಮರಗಳ ಮೌಲ್ಯ ನಿಮ್ಗೆ ಗೊತ್ತಾಯ್ತು ಈಗ. ಹಾಗಾಗಿ ನಾವು ಗಿಡಗಳಿಗೆ ನೀರು ಹಾಕುವಂಥದ್ದು, ಶಾಲೆಗಳಲ್ಲಿ ಯಾವತ್ತ ನಿಮ್ಮ ಜನ್ಮದಿನ ಇದ್ದಾಗ ಒಂದು ಗಿಡ ನಡ ಅಂಥದ್ದು. ಪಾರ್ಕ್ಗಳಿಗೆಲ್ಲ ಹೋದರೆ ಏನು ಮಾಡೋದು, ಪಾರ್ಕ್ಗಳಿಗೆಲ್ಲ ಹೋದರೆ ಗಿಡಗಳನ್ನೆಲ್ಲ ಕಿತ್ತಾಕಬಾರ್ದು, ಚೆನ್ನಾಗಿ ಇಟ್ಕೋಬೇಕು. ಯಾವುದೂ ವೇಸ್ಟ್ ಅಲ್ಲ. ನೀವು ಕೂಡ ನೀವೇನು ಬೇಕಾದ್ರೂ ಆಗ್ಬೋದು. ಹೀಗೆ ಮಕ್ಕಳಿಗೆ ಅವರವರ ಮೌಲ್ಯಗಳನ್ನು ತಿಳಿಸುತ್ತಾ ಬಂದೆವು. ಸಾಮಾನ್ಯ ಚಹಾ ಮಾರುವ ವ್ಯಕ್ತಿಯಾಗಿದ್ದ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿದ್ದನ್ನು ಹಾಗೂ ಕಳ್ಳನಾಗಿದ್ದ ವಾಲ್ಮೀಕಿ ಮಹಾನ್ ಋಷಿಯಾಗಿ ರಾಮಾಯಣವಂತಹ ಪವಿತ್ರ ಗ್ರಂಥವನ್ನು ಬರೆದದ್ದನ್ನು ಮಕ್ಕಳಿಗೆ ಉದಾಹರಣೆಯಾಗಿ ನೀಡಲಾಯಿತು. ಈ ಮೂಲಕ ನಿಮ್ಮ ಕೈಯಲ್ಲೂ ಎಲ್ಲವೂ ಸಾಧ್ಯ, ನೀವು ದೊಡ್ಡ ವ್ಯಕ್ತಿಯಾಗಬಹುದು ಎಂಬ ಆತ್ಮವಿಶ್ವಾಸವನ್ನು ಮಕ್ಕಳಲ್ಲಿ ತುಂಬಲಾಯಿತು. ಅಲ್ವಾ? ಎಷ್ಟು ಈಜಿ ಇದೆ. ಆಂಜನೇಯ ವೀರ ಹನುಮಂತ ಶೂರ, ಆಂಜನೇಯ ವೀರ ವಾಯುಕುಮಾರ ವಾನರ ಧೀರ. ಹೀಗೆ ಮಕ್ಕಳಿಗೆ ಈ ವಾರ ಒಂದು ಭಜನೆಯನ್ನು ಕೂಡ ಹೇಳಿಕೊಡಲಾಯಿತು. ನಾವು ಹೆಂಗೆ ಅಂತಂದ್ರೆ, ಶಾಲೆನಲ್ಲಿ ಬರೀ 6 ಸಬ್ಜೆಕ್ಟ್. ನಿಮ್ಗೆ ಎಷ್ಟು ಸಬ್ಜೆಕ್ಟು? 7 ಸಬ್ಜೆಕ್ಟು. ಅಷ್ಟು ಮಾತ್ರ ಕಲಿತಾ ಹೋಗ್ತೀರಾ. ಆದರೆ ನಮ್ಮ ತರಗತಿಯಲ್ಲಿ ಎಲ್ಲ ಮಿಕ್ಸು. ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು, ಗುರುಗಳಿಗೆ ಗೌರವ ಕೊಡುವಂಥದ್ದು, ಆಟ ಆಡೋ ಅಂಥದ್ದು, ಆಟದ ಮುಖಾಂತರ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋಂಥದ್ದು, ಹೀಗೆ ಗೋವುಗಳ ಮಹತ್ವ ತಿಳ್ಕೊಳ್ಳೋಂಥದ್ದು, ಪ್ರಕೃತಿ ಮಹತ್ವ, ನೀರಿನ ಮಹತ್ವ, ಸಮಾಜದ ಮಹತ್ವ, ತಂದೆ ತಾಯಿಗಳ ಮೌಲ್ಯ. ಹೀಗೆ ನಾವು ದಿನಚರಿಗಳು ನಾವು ಹೇಗೆ ಬೆಳಗ್ಗೆ ಎದ್ದಾಗ ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಲ್ವಾ? ಈ ರೀತಿಯಾದ ಎಲ್ಲದೂ ಕಲಿಯೋಣ. ಹೇಗೆ ನಾವು ಊಟ ಮಾಡಬೇಕು, ಊಟ ಮಾಡ್ಬೇಕಾದ್ರೆ ಚೆಲ್ಕೊಳ್ತೀವಿ, ಅನ್ನ ವೇಸ್ಟ್ ಮಾಡ್ತೀವಿ. ಮುಖ್ಯವಾಗಿ ತಂದೆ ತಾಯಿಗಳ ಮೌಲ್ಯ, ತಂದೆ ತಾಯಿಗಳು ಏನು ಕಷ್ಟಪಡ್ತಾರೆ, ಇದನ್ನೆಲ್ಲ ನಾವು ಕಲ್ತ್ಕೊತಾ ಹೋಗೋಣ. ನಮ್ಮ ತರಗತಿ ನಿಮ್ಮ ಶಾಲೆಯಲ್ಲಿ ಪುಸ್ತಕದಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ಇದರಲ್ಲಿ ದೇಶಭಕ್ತಿ ಗೀತೆಗಳು, ವಚನಗಳು, ಗಾದೆ ಮಾತುಗಳು, ಹೀಗೆ ಇದು ವಿಚಾರಗಳೆಲ್ಲ ನಾವು ಕಲ್ತ್ಕೊತಾ ಹೋಗೋಣ. ಓಕೆನಾ? ಈಗ ನಾನು ನಿಮಗೆ ವಚನ ಹೇಳ್ಕೊಡ್ತೀನಿ. ಒಂದು ಸರ್ವಜ್ಞನ ಒಂದು ವಚನ ಯಾವುದು ಅಂತಂದರೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಏನು? ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ, ದುಜ್ಜನರ ಸಂಗವದು ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ ಅಂತ. ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಎಲ್ಲ ಆಗುತ್ತೆ. ಸುಳ್ಳು ಹೇಳ್ತಿದ್ದೆ. ಏನು ಅರ್ಥ ಆಯ್ತು? ಹೇಳಿದ ಅರ್ಥ ಆಯ್ತು. ಆದ್ರೆ ಹೇಳಿದ ಅರ್ಥ ಆಯ್ತಾ? ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಏನ್ ಹೇಳು? ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ, ದುಜ್ಜನರ ಸಂಗವದು ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ. ಒಳ್ಳೆಯವರು ಸಹವಾಸ ಮಾಡಿದ್ರೆ ನಿಮ್ಗೆ ಜೇನುತುಪ್ಪ ತಿನ್ನಂಗೆ ಇರ್ತದೆ. ಎಲ್ಲಿ ನೋಡಿದಿ ಸರ್ವಜ್ಞ? ಇಲ್ಲಿ ನೋಡಿ, ಇವರೇ ಸರ್ವಜ್ಞ. ಹೇಗಿದ್ದಾರೆ ನೋಡು, ನೋಡಿ ಹೆಂಗಿದ್ದಾರೆ ಸರ್ವಜ್ಞ. ನಮ್ಮ ಥರ ಬಿಳಿ ಬಿಳಿ ಬಟ್ಟೆ ಹಾಕೊಂಡಿದಾರ? ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡು. ಇವರು ಉಡುಗೆ ತೊಡುಗೆಗಳೇ ತೋರಿಸ್ತಾ ಇದೆ ನಮ್ಗೆ. ಹೆಜ್ಜೇನು ಸವಿದಂತೆ ದುಜ್ಜನರ ಸಂಗವದು ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ. ಒಳ್ಳೆ ಗುಣಗಳನ್ನ ರೂಢಿಸ್ಕೊಬೇಕು. ಆಗ ನೀವು ಒಳ್ಳೆ ವ್ಯಕ್ತಿ ಆಗ್ತೀರಾ. ಸ್ವಾಮಿ ವಿವೇಕಾನಂದ ಗೊತ್ತಾ? ಸಾಕಷ್ಟು ವಿಚಾರಗಳು ತಿಳ್ಕೊತಾ ಬರೋಣ. ಒಳ್ಳೊಳ್ಳೆ ವ್ಯಕ್ತಿಗಳ ಬಗ್ಗೆ ತಿಳ್ಕೊತಾ ಬರೋಣ. ಅಂಬೇಡ್ಕರ್ ಬಗ್ಗೆ ಗೊತ್ತಾ ನಿಮ್ಗೆಲ್ಲ? ಇದನ್ನೆಲ್ಲ ತಿಳ್ಕೊತಾ ಬರೋಣ. ಓಕೆ, ಈಗ ಇಲ್ಲಿಗೆ ಬರೋಣ. ಹೀಗೆ ಇವರ ಒಂದು ವಚನವನ್ನು ನಾವು ಇವತ್ತು ಕಲ್ತ್ವಿ. ಓ
ಓಂ ಸರ್ವೇ ಭವಂತು ಸುಖಿನಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೇಳು ರಕ್ಷ ರಕ್ಷೋ ಜನಾರ್ದನ ಹೇಳು. ರಕ್ಷ ರಕ್ಷೋ ಜನ. ಹಾ ಹೇಳು. ಏನು ಮಗ? ರಕ್ಷ ರಕ್ಷೋ ಜನಾರ್ದನ. ಕಣ್ಣಿಗೆ ಮುತ್ತು. ಹಾ ಹಾ ಈಗ ತಲೆ ಗೊತ್ತ. ಹಾ ಚುಡ್ತಾ ಗೊತ್ತಾ? ಇಲ್ಲ ಅದು ಮೇಲಿನ. ರಕ್ಷ ರಕ್ಷೋ ಜನಾರ್ದನ. ಹಾ ಹಾ ನೀ ತಗೋ ಮಗ. ರಕ್ಷ ರಕ್ಷೋ ರಕ್ಷ ರಕ್ಷೋ ಜನಾರ್ದನ. ಕಾಲ್ ಜೋಡ್ಸಿರ್ಕೋಬೇಕು ಯಾವಾಗ್ಲೂ. ರಕ್ಷೋ ಜನಾರ್ದನ. ಅಮ್ಮ. ರಕ್ಷ ರಕ್ಷೋ ಜನಾರ್ದನ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ.